ಹಂದಿಗೆ ಹಾಕಿದಂತಹ ಬಲೆಗೆ ಸಿಲುಕಿ ಚಿರತೆ ಅಸ್ವಸ್ಥವಾಗಿರತಕ್ಕಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಅಸ್ವಸ್ಥಗೊಂಡಿದ್ದಂತಹ ಚಿರತೆಗೆ ಚಿಕಿತ್ಸೆ ವೇಳೆ ದಿಢೀರಂತ ಸಾವನ್ನಪ್ಪಿದೆ. ಚಿಕ್ಕಬಳ್ಳಾಪುರದ ಹರಿಸ್ಥಳ ಅರಣ್ಯ ಪ್ರದೇಶದಲ್ಲಿ ಚಿರತೆ ಮೃತದೇಹ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಕಾಡು ಹಂದಿಗೆ ಹಾಕಿದಂತಹ ಬಲೆಗೆ ಚಿರತೆ ಸಿಕ್ಕಾಕೊಂಡು ಅಸ್ವಸ್ಥಗೊಂಡಿತ್ತು. ಅನಂತರದಲ್ಲಿ ಅದನ್ನ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಅದು ದಿಢೀರಂತ ಸಾವನ್ನಪ್ಪಿದಂತಹ ಚಿರತೆಯ ಮೃತದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಅಂತ್ಯಕ್ರಿಯೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿದ್ದಾರೆ. ಸುಮಾರು 3 ರಿಂದ 4 ವರ್ಷದ ಹೆಣ್ಣು ಚಿರತೆ ಇದು ಅನ್ನೋದು ಕೂಡ ಗೊತ್ತಾಗಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿ ಗಿರೀಶ್ ಕೂಡ ಭೇಟಿ ಕೊಟ್ಟಿದ್ರು. ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿನ ಪಡ್ಕೊಂಡಿದ್ರು. ಹಂದಿಗೆ ಬಲೆ ಹಾಕಿದ್ರು, ಆದರೆ ಏಕಾಏಕಿ ಚಿರತೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುದ್ದು ಕೃಷ್ಣಯಿಂದ. ಮುದ್ದು ಕೃಷ್ಣ, ಸುಮಾರು ಎಷ್ಟು ಗಂಟೆಗಳ ಕಾಲ ಚಿರತೆ ಆ ಒಂದು ಬೋನಲ್ಲಿ ಸಿಕ್ಕಾಕೊಂಡಿತ್ತು? ಏನ್ ಕಂಡೀಷನ್ ಅಲ್ಲಿ ಇತ್ತು? ಏನ್ ಹೇಳ್ತಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು? ಖಂಡಿತ ಜೊತೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಅಂತೇಳಿ ಅರಣ್ಯ ಪ್ರದೇಶ. ಆ ಒಂದು ಅರಣ್ಯ ಪ್ರದೇಶದಲ್ಲಿ ಇವತ್ತು ಬೆಳಗ್ಗೆ ಒಂದು ಚಿರತೆ ಒಂದು ಪತ್ತೆಯಾಗಿತ್ತು. ಅದು ಚಿರತೆ ಬಹಳಷ್ಟು ವಿಲವಿಲ ಅಂತ ಒದ್ದಾಡುವಂತ ಪರಿಸ್ಥಿತಿಯಲ್ಲಿತ್ತು. ಅದು ಫಾರೆಸ್ಟ್ ಗಾರ್ಡ್ ಕಣ್ಣಿಗೆ ಕೂಡ ಬಿದ್ದಂತದ್ದು. ಹೋಗಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅದು ಕಾಡೆ ಹಂದಿಗೆ ಹಾಕಿದಂತ ಒಂದು ಕಬ್ಬಿಣದ ಉರುಳೇನಿರುತ್ತೆ, ಆ ಉರುಳಿನ ಭಾಗಕ್ಕೆ ಹೊಟ್ಟೆ ಭಾಗ ಸಂಪೂರ್ಣವಾಗಿ ಸಿಲುಕಿ ಹಾಕೊಂಡಿತ್ತು. ಹಾಗಾಗಿ ಅದು ನರಳಾಡುತ್ತಿದ್ದಂತ ಕಂಡಂತವರು ಬನ್ನೇರುಘಟ್ಟದ ವೈದ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟರು. ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಕೂಡಲೇ ಅದಕ್ಕೆ ಒಂದು ಅರಿವಳಿಕೆ ಚಿಕಿತ್ಸೆಯ ಮದ್ದನ್ನ ಕೊಟ್ಟು ತದನಂತರ ಅದಕ್ಕೆ ಬೇಕಾದಂತ ಚಿಕಿತ್ಸೆಯನ್ನ ಕೊಡೋದಕ್ಕೆ ಎಲ್ಲವನ್ನ ಕೂಡ ಪ್ರಾರಂಭ ಮಾಡಿದ್ರು. ಆದ್ರೆ 10-15 ನಿಮಿಷಗಳ ಕಾಲ ಆರಾಮಾಗಿದ್ದಂತ ಚಿರತೆ ಬೋನಿಗೆ ಹಾಕಿದ 15 ನಿಮಿಷಗಳ ನಂತರ ದಿಢೀರಂತ ಶಾಕ್ಗೆ ಒಳಗಾಗಿ ಸತ್ತು ಹೋಗಿರುವಂತದ್ದು. ಹಾಗಾಗಿ ಇದು ಈಗ ಮುಂದಿನ ಕ್ರಮವಾಗಿ ಅದರ ಮರಣೋತ್ತರ ಪರೀಕ್ಷೆಯನ್ನ ಪಶುಸಂಗೋಪನಾ ಇಲಾಖೆ ವೈದ್ಯಾಧಿಕಾರಿಗಳ ತಂಡದಿಂದ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ವೇಳೆ ಪತ್ತೆಯಾಗಿರುವಂತದ್ದು ಏನಂತಂದ್ರೆ ಚಿರತೆ ಉರುಳಿಗೆ ಸಿಕ್ಕಿ ಸರಿಸುಮಾರು 24 ಗಂಟೆಗಿಂತ ಹೆಚ್ಚಿನ ಸಮಯ ಆಗಿದೆ. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯ ಕುಡಿಲಿಕ್ಕೆ ನೀರು ಸಿಕ್ಕಿಲ್ಲ, ಆಹಾರ ಸಿಕ್ಕಿಲ್ಲ. ಹಾಗಾಗಿ ಡಿಹೈಡ್ರೇಷನ್ ಆಗಿದೆ. ಹಾಗಾಗಿ ರಕ್ತ ಸಂಚಾರ ಸಂಪೂರ್ಣ ದೇಹದಲ್ಲಿ ವಿತರಣೆ ಆಗಿದೆ. ಹಾಗಾಗಿ ಚಿರತೆ ಸಾವನ್ನಪ್ಪಿದೆ ಅಂತಕ್ಕಂಥ ಮಾಹಿತಿ. ಮುಂದಿನ ಕ್ರಮವಾಗಿ ಈಗ ಚಿರತೆಯನ್ನ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಅಂದ್ರೆ ಸುಟ್ಟು ಹಾಕುವ ಮೂಲಕ ಮುಂದಿನ ಕ್ರಮಗಳನ್ನ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಕೈಗೊಂಡಿರುವಂತದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಮುದ್ದು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.